ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇದು ಈ ಅವಕಾಶ ಯಾರಿಗೆ ಅಂದರೆ ಹುಡುಗರು ಜಾಸ್ತಿ ನನ್ನ ಹತ್ರ ನನಗೆ ಯಾವುದಾದ್ರೂ ಕೆಲಸ ಇದ್ದರೆ ಹೇಳಿ, ಡ್ರೈವಿಂಗ್ ಕೆಲಸ ಇದ್ದರೆ ಹೇಳಿ, ಈ ಥರ ಎಲ್ಲ ಹೇಳ್ತಾ ಇದ್ರಿ. ಸೊ ನಾನಿವಾಗ ಹುಡುಗರನ್ನೂ ಕೂಡ ನಮ್ಮ ಸಂಸ್ಥೆಗೆ ಜಾಯಿನ್ ಮಾಡ್ಕೊಳ್ಳೋ ಪ್ಲ್ಯಾನಿಂಗಲ್ಲಿ ಇದ್ದೀವಿ. ಇನ್ನೂ ಒಂದೇನೆಂದರೆ ನನ್ನ ತುಂಬ ಪರ್ಸ್ನಲ್ ನಮ್ಮ ಕಸ್ಟಮರ್ಗೆ ಒಬ್ಬರಿಗೆ ಕುಕ್ಕಿಂಗ್ ಬರುವಂಥ ಹುಡುಗರು ಯಾರಾದರೂ ಒಬ್ಬರು ಹುಡುಗರು ಅವರಿಗೆ ಕೆಲಸಕ್ಕೆ ಬೇಕಾಗಿದ್ದಾರೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಕುಕ್ಕಿಂಗ್ ಬರುತ್ತೆ ಅನ್ನೋದಿದ್ದರೆ, ಅಲ್ಲಿ ಯಾವುದೇ ರೀತಿ ಪೇಷಂಟ್ ಕೇರ್ ಇಲ್ಲ, ಏನೂ ಇಲ್ಲ ಗೈಸ್. ಬರೀ ಒಬ್ಬರು ಅದು ಏನು ಒಬ್ಬರೇ ಅಂಕಲ್ ಇರ್ತಾರೆ. ಅವ್ರ ಜೊತೆನಲ್ಲಿ ಏನು ನೀವು ಮಾಡಬೇಕಾಗಿರೋದು, ಅವ್ರು ಯಾವಾಗಲೂ ಆ ಕಡೆ ಈ ಕಡೆ ಸುತ್ತಾನೇ ಇರ್ತಾರೆ ಗೈಸ್. ಅವ್ರ ಜೊತೆ ಆರಾಮ್ಸೆ ನೀವು ಜಾಲಿಯಾಗಿ ಓಡಾಡ್ಬೋದು. ಅವ್ರಿಗೂ ನಿಮಗೂ ಕುಕ್ಕಿಂಗ್ ಮಾಡ್ಕೊಂಡು ಇರಬೇಕು ಅಷ್ಟೇ, ಬಿಟ್ಟರೆ ಬೇರೆ ಯಾರೂ ಇಲ್ಲ ಮನೆಯಲ್ಲಿ. ಅವರು ನೀವು ಇಬ್ಬರೇ ಇರೋದು, ಬೇರೆ ಯಾರೂ ಇರಲ್ಲ. ಕುಕ್ಕಿಂಗ್ ಮಾಡೋಕ್ಕೆ ಬರಬೇಕು ಅಂತ ಹುಡುಗರು. ಮತ್ತು 24x7 ಅಲ್ಲೇ ಇರಬೇಕು, ಅವ್ರ ಮನೆಯಲ್ಲೇ ಇರಬೇಕು 24x7. ಯಾರಾದರೂ ಇಂಟ್ರೆಸ್ಟ್ ಇರೋರಿದ್ದರೆ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಹಾಕಿ. ಪರ್ಸ್ನಲಿ ಯಾರು ನೀವು ಕಮೆಂಟ್ ಹಾಕ್ತೀರಾ ನಿಮ್ಮ ನಂಬರ್ನ, ಅವರಿಗೆ ನಾನೇ ಪರ್ಸ್ನಲಿ ಕಾಲ್ ಮಾಡ್ತೀನಿ. ಇದು ನನ್ನ ಹೋಮ್ ನರ್ಸಿಂಗ್ ಜಾಬ್ಗೆ ಇದಕ್ಕೂ ಯಾವುದೇ ಲಿಂಕ್ ಇಲ್ಲ. ಆ ನಂಬರ್ ನಾನು ಹೋಮ್ ನರ್ಸಿಂಗ್ ಅವ್ರ ಇದು ನಂಬರ್ ಹಾಕಿದರೂ ಕೂಡ ಆ ನಂಬರ್ಗೆ ನೀವು ಇದು ಮಾಡೋಕ್ಕೆ ಹೋಗಬೇಡಿ. ನನ್ನ ಪರ್ಸ್ನಲ್ ಕಮೆಂಟ್ ಬಾಕ್ಸಲ್ಲಿ ಪರ್ಸ್ನಲಾಗಿ ನೀವು ಮೆಸೇಜ್ ಮಾಡಿದರೆ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಮಗೆ ಯಾರಾದರೂ ಅವರಿಗೆ ನಿಮ್ಮ ಪ್ರೊಫೈಲ್ನ ನಮ್ಮ ನಂಬರ್ನ ಕೊಡ್ತೀವಿ. ನಿಮ್ಮ ಪ್ರೊಫೈಲ್ನ ನಮಗೆ ಶೇರ್ ಮಾಡಿದರೆ ಖಂಡಿತ ನಾನು ಅವರಿಗೆ ಶೇರ್ ಮಾಡ್ತೀನಿ. ಅವರಿಗೆ ನೀವು ಓಕೆ ಆಗಿ ನಿಮಗೆ ಏನಾಯಿತು, ನಾನು ನಿಮ್ಮ ಪ್ರೊಫೈಲ್ನ ಅವರಿಗೆ ಶೇರ್ ಮಾಡ್ತೀವಿ. ಅವರು ಬಂದುಬಿಟ್ಟು ಕಾಲೇಜ್ ಲೆಕ್ಚರ್ ಗೈಸ್. ಅವರು ರಿಟೈರ್ಡ್ ಆಗಿದೆ, ಇವಾಗ ವಯಸ್ಸಾಗಿರೋದ್ರಿಂದ ಮನೆಯಲ್ಲೇ ಇದ್ದಾರೆ. ಅವರಿಗೆ ಮನೆಯಲ್ಲಿ ಯಾರೂ ಇಲ್ಲ, ಹೆಂಡತಿ ಮಕ್ಕಳು ಎಲ್ಲರೂ ಯಾರೂ ಇಲ್ಲ ಗೈಸ್. ಮಕ್ಕಳಿದ್ದಾರೆ ಬಟ್ ಅವರು ಆಚೆ ಕಡೆ ಇದ್ದಾರೆ. ಆದರೆ ಇಲ್ಲಿ ಅವ್ರ ಅಂಕಲ್ ಮಾತ್ರ ಇರ್ತಾರೆ. ಅವ್ರ ಜೊತೆಯಲ್ಲಿ ಅವ್ರಿಗೆ ಕುಕ್ಕಿಂಗ್ ಮಾಡಿಕೊಂಡು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡು ಇರಬೇಕು. ಅವ್ರ ಅಂಕಲ್ ಅಂದರೆ ಫುಲ್ ಏಜ್ ಆದವರಂತೂ ಅಲ್ಲ. ನಾ ಇವಾಗಲೇ ಹೇಳಿರ್ತೀನಿ, ಅಲ್ಲಿ ಪೇಷಂಟ್ ಕೇರ್ ಆಗಲಿ ಅಥವಾ ಕೇರ್ ಟೇಕರ್ ಕೆಲಸ ಮಾಡೋದಾಗಲಿ ಆ ಥರ ಎಲ್ಲ ಏನೂ ಇಲ್ಲ ಗೈಸ್. ಅಲ್ಲಿ ಏನೂ ಮಾಡೋದಿಲ್ಲ. ಬರೀ ಅವ್ರ ಜೊತೆನಲ್ಲಿ ಇದ್ಕೊಂಡು ಅವ್ರಿಗೆ ಕುಕ್ಕಿಂಗ್ ಮಾಡಿಕೊಂಡು ಅವ್ರು ಅಲ್ಲಿ ಇಲ್ಲಿ ಆಚೆ ಗೀಚೆ ಹೋದರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಷ್ಟೇ, ಬಿಟ್ಟರೆ ಬೇರೆ ಏನೂ ಕೆಲಸ ಇರೋದಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಎಲ್ಲನೂ ಫುಲ್ ಬಯೋಡೇಟಾನ ತಿಳ್ಕೊಂಡು ಕಮೆಂಟ್ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ಕೆಲಸಕ್ಕೆ ಬನ್ನಿ. ಇಲ್ಲಾಂದರೆ ನಿಮ್ಗೆ ಇವಾಗ ಯಾರು ನಮಗೆ ಮೆಸೇಜ್ ಮಾಡ್ತೀರಾ ಬರ್ತೀನಿ ಅಂತ ಸುಮ್ಮನೆ ಸುಳ್ಳು ಹೇಳಿ ಆಮೇಲೆ ಬೇರೆಯವರಿಗೆ ಅದು ಕೆಲಸ ಅನಿವಾರ್ಯ ಇರುತ್ತೆ. ನೀವು ಮಾಡೋ ತಪ್ಪಿಂದ ಅವ್ರಿಗೆ ಕೆಲಸ ಹೋಗುತ್ತೆ. ಸೊ ನಮ್ಮ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಗೈಸ್. ನಾನು ಮಾಡೋದಿಷ್ಟೇ, ಯಾರಾದರೂ ಒಬ್ಬರಿಗೆ ಹೆಲ್ಪ್ ಆಗುತ್ತೆ, ನನ್ನ ಕೆಲಸದಿಂದ ಬೇರೆಯವ್ರಿಗೆ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಬಿಟ್ಟರೆ ನನಗೆ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲ. ಇದು ಯಾವುದೇ ರೀತಿ ಫೇಕ್ ವಿಡಿಯೋ ಅಂತೂ ಅಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಫೇಕ್ ವಿಡಿಯೋ ಯಾಕೆ ಬಿಡಬೇಕು? ನಮ್ಮ ಹತ್ರ ಸುಮಾರು 8-10 ವರ್ಷದಿಂದ ಕೆಲಸ ಮಾಡ್ತಾಯಿರೋ ಹುಡುಗಿರಿದ್ದಾರೆ. ನೆಕ್ಸ್ಟ್ ನಾನು ಖಂಡಿತ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಹುಡುಗಿಯರು ಯಾವ್ಯಾರು ಬರ್ತಾರೆ, ಯಾರು ಬರಲ್ಲ, ಎಲ್ಲನೂ ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನು ಬಿಟ್ಟಾಕಿ ಇವಾಗ ಇದಕ್ಕೆ ಬನ್ನಿ. ಏನಂದರೆ ಇವಾಗ ಈ ಥರ ಇದೆ ಅಲ್ಲ ಸಿಚುವೇಶನ್ನು. ಈ ಸಿಚುವೇಶನ್ಗೆ ಯಾರಾದರೂ ತಕ್ಕ ಆಗಿರೋ ಒಂದು ಪ್ರೊಫೈಲ್ನ ಕೇಳ್ತಾ ಇದ್ದಾರೆ ಕಸ್ಟಮರು. ಅವರು ದಯವಿಟ್ಟು ನಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು ನಮಗೆ ವಾಟ್ಸಪ್ ಮಾಡಿ. ಅಲ್ಲಿ ಏನೂ ಕೆಲಸ ಇರಲ್ಲ, ಬರೀ ಕುಕ್ಕಿಂಗ್ ಮಾತ್ರ. ಹುಡುಗರೇ ಬೇಕು. ಹುಡುಗರು ಯಾರಾದರೂ ಚೆನ್ನಾಗಿ ಕುಕ್ ಮಾಡೋರಿದ್ದರೆ ಅವ್ರ ಜೊತೆ ಸುತ್ತಾಡ್ಕೊಂಡು ಒಳ್ಳೆ ಸ್ಯಾಲ್ರಿ ಕೂಡ ಒಳ್ಳೆ ಇರುತ್ತೆ. ನಾನು ಪರ್ಸ್ನಲ್ಲಾಗಿ ನನಗೆ ಯಾವುದಾದ್ರೂ ಒಳ್ಳೆ ಸೂಟಬಲ್ ಪ್ರೊಫೈಲ್ ಸಿಕ್ಕಿದರೆ ಅವ್ರನ್ನ ಡೈರೆಕ್ಟ್ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಬಿಟ್ಬಿಡ್ತೀವಿ. ಯಾಕೆಂದರೆ ಸುಮಾರು ವರ್ಷದಿಂದ ನಮಗೆ ಅವರು ಕಸ್ಟಮರ್ ಗೊತ್ತಿರೋದ್ರಿಂದ
ಸೊ ನಿಮಗೆ ಡೈರೆಕ್ಟಾಗಿ ಬಿಟ್ಬಿಡ್ತೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಇದಕ್ಕೆ ಯೂಟ್ಯೂಬಲ್ಲಿನೇ ನೀವು ಕಮೆಂಟ್ ಮಾಡಿ, ಖಂಡಿತ ಇಮಿಡಿಯೇಟ್ ಟಕ್ಕನೆ ರಿಪ್ಲೈ ಬರುತ್ತೆ. ಅದು ನಾವು ನಿಮಗೆ ಇಮಿಡಿಯೇಟ್ ಕೆಲಸಕ್ಕೂ ತಗೊಳ್ತೀವಿ. ಇದನ್ನು ಸೂಟಬಲ್ ಪ್ರೊಫೈಲ್ ಯಾವುದಿದೆ ನೋಡಿಬಿಟ್ಟು ಇಮಿಡಿಯೇಟ್ ಕೆಲಸಕ್ಕೆ ತಗೊಳ್ತೀವಿ. ಡೈರೆಕ್ಟ್ ಅವ್ರ ಮನೆಗೆ ಹೋಗಿ ನಿಮ್ಗೆ ಬೇಕಾದರೆ ಅಡ್ರೆಸ್ಸು ಕೂಡ ನಾನು ಕಳಿಸಿರ್ತೀನಿ. ಅವ್ರ ಮನೆಗೆ ಹೋಗಿ ನೀವೇ ಅವ್ರನ್ನ ವಿಸಿಟ್ ಮಾಡಿ, ನೀವೇ ಅವ್ರ ಜೊತೆ ಮಾತಾಡಿ ಕೆಲಸಕ್ಕೆ ಜಾಯಿನ್ ಮಾಡ್ಬೋದು. ಇದರಲ್ಲಿ ನಾವು ಯಾಕೆ ಅಂದರೆ ನಾನು ಇದನ್ನು ಯಾಕೆ ವಹಿಸ್ಕೊಳ್ಳಲ್ಲ ಅಂದರೆ, ನಾವು ಡ್ರೈವರ್ ಆಗಲಿ ಅಥವಾ ಮೇಲ್ ಯಾರನ್ನೂ ನಾನು ತೊಗೊಳ್ಳೋದಿಲ್ಲ ಕೆಲಸಕ್ಕೆ. ಆದರೆ ಇನ್ಮೇಲೆ ತೊಗೊಳ್ಬೇಕು ಅಂತ ಇದ್ದೀನಿ. ದಯವಿಟ್ಟು ಯಾಕೆ ಮೇಲ್ ಯಾಕೆ ತೊಗೊಳ್ಳಲ್ಲ ಅಂದರೆ, ಇದಕ್ಕೆ ಮುಂಚೆ ನಾವು ಮೇಲ್ನ ತೊಗೊಂಡು ಅವ್ರ ಜೊತೆ ನಾವು ಕೆಲಸನೂ ಮಾಡಿಸ್ಕೊಂಡಿದ್ದೀವಿ. ಕೆಲಸ ನಮ್ಮ ಜೊತೆ ಮೇಲ್ ಕೂಡ ಮಾಡಿದ್ದಾರೆ. ಸುಮಾರು ತುಂಬ ಒಳ್ಳೆ ಹುಡುಗರು ಇರ್ತಾರೆ, ಅದೇ ಥರ ಕೆಟ್ಟ ಹುಡುಗರು ಇರ್ತಾರೆ. ಎಲ್ಲ ಒಂದೇ ಥರ ಇರಲ್ಲ ಗೈಸ್. ಅದಕ್ಕೆ ಒಳ್ಳೆಯವ್ರಿಗೆ ನಮ್ಮ ಹತ್ರ ಸುಮಾರು ಹುಡುಗರು ಎಷ್ಟು ಚೆನ್ನಾಗಿ ಇವತ್ತಿಗೂ ಹೋಮ್ ನರ್ಸಿಂಗ್ ಮಾಡ್ತಾ ಇದ್ದಾರೆ, ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಂಗೆ ಅವ್ರನ್ನ ನೋಡಿದರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಗೈಸ್. ಹುಡುಗರನ್ನ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡಿ ಎಷ್ಟೋ ಜನ ಆಸ್ತಿಗಳು, ಸೈಟ್ಗಳು ಎಲ್ಲ ತಗೊಂಡಿದ್ದಾರೆ ಇದು ಹೋಮ್ ನರ್ಸಿಂಗ್ ಕೆಲಸ ಮಾಡಿ. ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಹೋಮ್ ನರ್ಸಿಂಗ್ ಕೆಲಸ ಬೆಸ್ಟ್. ಬೆಂಗಳೂರು ಲೈಫ್ಗೆ, ಬೆಂಗಳೂರು ಜೀವನಕ್ಕೆ ಹೋಮ್ ನರ್ಸಿಂಗ್ ಕೆಲಸ ತುಂಬಾ ಬೆಸ್ಟ್. ಊಟ ಖರ್ಚಿಲ್ಲ, ತಿಂಡಿ ಖರ್ಚಿಲ್ಲ, ಏನೂ ಖರ್ಚಿಲ್ದಂಗೆ ಇದು ಆರಾಮ್ಸೆ ಎಷ್ಟು ಚೆನ್ನಾಗಿ ಕೆಲಸ ಮಾಡೋರು. ಅವ್ರನ್ನೆಲ್ಲ ನೋಡಿದರೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಒಂದು ಸ್ವಲ್ಪ ಜನ ಹುಡುಗರನ್ನ ನೋಡಿದರೆ 10 ವರ್ಷ, 5 ವರ್ಷ, 6 ವರ್ಷ ಈ ಥರ ಕೆಲಸ ಮಾಡಿಕೊಂಡು ಒಂದೊಂದೇ ಮನೇಲಿದ್ದಾರೆ. ಅವ್ರು ಇವಾಗ ಊರ ಕಡೆ ಎಲ್ಲ ಸೈಟು, ಟ್ಯಾಕ್ಟ್ರಿ ಈ ಥರ ಎಲ್ಲ ತೊಗೊಂಡ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ. ಈಗಲೂ ಹೋಮ್ ನರ್ಸಿಂಗ್ ಮಾಡ್ತಾರೆ. ಅವರನ್ನು ನೋಡಿದರೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಅವ್ರು ನಿಜವಾಗ್ಲೂ ನನ್ನ ಫ್ರೆಂಡ್ ಸರ್ಕಲ್ಲೇ. ಅವ್ರು ನನಗೆ ಸುಮಾರು 10-12 ವರ್ಷದಿಂದ ಅಲ್ಲಿಂದ ಇಲ್ಲಿವರೆಗೂ ಇನ್ನೂ ಆದರೂ ಹೋಮ್ ನರ್ಸಿಂಗ್ ಮಾಡ್ತಾ ಇದ್ದಾರೆ ಗೈಸ್. ಅವ್ರನ್ನ ನೋಡಿದರೆ ನಿಜವಾಗ್ಲೂ ನನಗೆ ಅವರಿಗೆ ನನ್ನ ಕಡೆಯಿಂದ ಹೇಳಬೇಕು ಅವರಿಗೆ. ಯಾಕೆಂದರೆ ಅಷ್ಟು ನಿಜವಾಗ್ಲೂ ಈ ಕೆಲಸ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕೆಲಸ. ನಿಯತ್ತಾಗಿ ಮಾಡ್ಕೊಂಡು ಹೋದರೆ ಇದರಲ್ಲಿ ಏನೂ ತೊಂದರೆ ಆಗಲ್ಲ. ದಯವಿಟ್ಟು ಅದು ನಾವು ನೆಕ್ಸ್ಟ್ ಹುಡುಗರನ್ನ ತಗೊಳ್ಳುವಾಗ ನಾನು ಅಪ್ಡೇಟ್ ಮಾಡ್ತೀನಿ, ಮೇಲ್ ಯಾವುದಿದೆ ಡ್ಯೂಟಿ ಅಂತೇಳಿ ಅಪ್ಡೇಟ್ ಮಾಡ್ತೀನಿ. ಯಾಕೆಂದರೆ ಅವರಿಗೆ ಅಂತ ನಾವು ಸಪ್ರೇಟಾಗಿ PG ಮಾಡಬೇಕು ಗೈಸ್. ಇವಾಗ ಎಲ್ಲೆಲ್ಲಿಂದನೋ ಬೇರೆ ಬೇರೆ ಊರಿಂದ ಬಂದಿರ್ತಾರೆ, ಅವರಿಗೆ ಉಳ್ಕೊಳ್ಳೋಕೆ ಜಾಗ ಬೇಕು. ಸಡನ್ನಾಗಿ ಡ್ಯೂಟಿಗಳು ಸಿಗಲ್ಲ. ಸೊ ನಾನು ಹುಡುಗರಿಗೆ PG ಮಾಡಿಲ್ಲ, ಹುಡುಗಿರಿಗೆ ಮಾತ್ರ PG ಮಾಡಿದ್ದು. ಅವ್ರಿಗೆ ಊಟ ತಿಂಡಿ ಎಲ್ಲ ಪ್ರತಿಯೊಂದು ಕೊಡ್ತೀವಿ. ಹುಡುಗಿರಿಗೆ ನಮ್ಮ ಹತ್ರ ಕೆಲಸ ಎನಿ ಟೈಮ್ ರೆಡಿ ಇರುತ್ತೆ. ಅವ್ರು ಬಂದ್ರೂ ಉಳ್ಕೊಳ್ಳೋಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಇರುತ್ತೆ. ಆದರೆ ಹುಡುಗರಿಗೆ ಆ ವ್ಯವಸ್ಥೆ ಇಲ್ಲ. ಹಾಗಂತ ನಾನು ಹುಡುಗಿರು ಮಾಡಿರೋ PGನಲ್ಲೇ ಹುಡುಗರನ್ನ ತಂದು ಆ ಥರ ನಾನು ಮಾಡೋಕ್ಕೆ ಹೋಗಲ್ಲ ಗೈಸ್. ಯಾಕೆಂದರೆ ಅದು ಬೇರೆ ಯಾರೋ ಮಾಡ್ತಾರೋ ಏನೋ, ಅದು ಅವ್ರ ಪರ್ಸ್ನಲ್ಲು. ನಾನು ಮಾತ್ರ ಮಾಡಲ್ಲ, ಅದೆಲ್ಲ ನಮ್ಗೆ ಬೇಡದೇ ಇರೋದು. ನಾನು ಆ ಥರ ಮಾಡಲಿಕ್ಕೆ ಹೋಗಲ್ಲ. ಹುಡುಗರಿಗೆ ಒಂದು ಕಡೆ PG ಅಂದರೆ ಹುಡುಗಿರಿಗೆ ಪೂರ್ವ ಅಂದರೆ ಹುಡುಗರಿಗೆ ಪಶ್ಚಿಮ, ಆ ಥರ PG ಮಾಡ್ತೀನಿ ನಾನು. ದಯವಿಟ್ಟು ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಪ್ರೊಫೈಲ್ನ ಶೇರ್ ಮಾಡಿ. ಈ ನಂಬರ್ಗೆ ಕಮೆಂಟ್ ಮಾಡಿ ನಿಮ್ಮ ನಂಬರ್ನ. ಇದು ವಾಟ್ಸಪ್ ನಂಬರ್ ನಾವು ನಿಮಗೆ ಹೋಮ್ ಕೇರ್ದು ಕೊಟ್ಟಿರ್ತೀನಲ್ಲ, ಆ ನಂಬರ್ಗೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ಹೋಮ್ ಕೇರ್ ಡ್ಯೂಟಿಗೆ ಬೇಕಂದವ್ರು ಮಾಡಿ. ಇದು ನಾನು ಕೇಳೋದು ಒಬ್ಬರು ಮೇಲ್ ಕೇರ್ ಗಿವರ್ ಅಂದರೆ ಕುಕ್ಕಿಂಗ್ ಮಾಡೋರು ಮೇಲ್ ಬೇಕಾಗಿರೋದು ಅಷ್ಟೇ, ಬಿಟ್ಟರೆ ಕೇರ್ ಗಿವರ್ ಅಲ್ಲ. ಕುಕ್ಕಿಂಗ್ ಮಾಡಿಕೊಂಡು ಅವ್ರ ಜೊತೆ ಸಪೋರ್ಟ್ ಮಾಡ್ಕೊಂಡು ಇರಲಿಕ್ಕೆ ಮಾತ್ರ ಮೇಲ್ ಹುಡುಗರು ಬೇಕಾಗಿರೋದು. ದಯವಿಟ್ಟು ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರಿದ್ದರೆ, ನಿಮಗೆ ಕುಕ್ಕಿಂಗ್ ಬರೋರಿದ್ದರೆ ಇದಕ್ಕೆ ಕಮೆಂಟ್ ಮಾಡಿ ನಿಮ್ಮ ನಂಬರ್ನ, ನಾನೇ ಕಾಲ್ ಮಾಡ್ತೀನಿ ನೋಡಿಬಿಟ್ಟು. ಹಾಗೆ ನೋಡಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದನ್ನು ಮರಿಬೇಡಿ, ನಿಮ್ಮ ನಂಬರ್ನ ಶೇರ್ ಮಾಡೋದನ್ನು ಮರಿಬೇಡಿ. ಖಂಡಿತ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ನಿಮ್ಮ ನಂಬರ್ನ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.